ಇನ್ನು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ನೋಡ್ಕೊಂಡು ಕೆಳಗೆ ಬರ್ತಿದ್ದಂಗೆನೆ ಈ ಸನ್‌ಫ್ಲವರ್ ತೋಟಗಳು ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ ಅಲ್ಲಿಂದ ಮನ್ಸೇ ಬರ್ತಿಲ್ಲ ಬರಕ್ಕೆ. ಎಲ್ಲ ಫ್ರೆಂಡ್ಸು ಕರೀತಿದ್ದಾರೆ. ಎಲ್ಲ ಒಂದಷ್ಟು ವಿಡಿಯೋಸ್ ಫೋಟೋಸ್ ತಗೊಂಡು ಪಟ ಪಟ ಅಂತ ಹೋಗ್ಬಿಟ್ರು. ಆದ್ರೆ ನಾನ್ ಮಾತ್ರ ಹೋಗಕ್ಕೆ ಮನ್ಸಿಲ್ಲ. ಇಲ್ಲಿ ಇಳ್ದಿದ ತಕ್ಷಣ ಮಳೆ ಬೇರೆ ಬೀಳ್ತಾ ಇತ್ತು. ಆ ಮಳೆಗೂ ಇವು ತೋಟದೊಳಗೆ ಇದ್ದಿದ್ದಕ್ಕೂ ಯಾವ ತರ ಎಕ್ಸ್ಪೀರಿಯನ್ಸ್ ಅಂದ್ರೆ ಯಪ್ಪಾ ಅದನ್ನ ಹೇಳಕ್ಕೆ ಆಗಲ್ಲ. ಎಲ್ಲಾರು ಕರಿತಾ ಇದ್ರು, ನನ್ಗಂತೂ ಹೋಗಕ್ ಮನ್ಸಿರ್ಲಿಲ್ಲ. ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೆ. ಇನ್ನು ಅಲ್ಲಿ ನೆಟ್ವರ್ಕ್ ಸಿಗ್ತಾ ಇರ್ಲಿಲ್ಲ ನಮ್ಗೆ ರೀಲ್ಸ್ ಮಾಡಕ್ಕೆ. ನಾನು ಏನ್ ಮಾಡ್ದೆ ಅಂದ್ರೆ ಬಾಯಲ್ಲೇ ಸಾಂಗ್ ಹೇಳ್ಕೊಂಡು ಆಮೇಲೆ ಅದನ್ನ ಸೆಟ್ ಮಾಡಿದ್ದು. ಮತ್ತೆ ಹೆಂಗ್ ಬಂದಿದೆ ಅಂತಾನು ನೋಡಕ್ ಆಗ್ತಿರ್ಲಿಲ್ಲ. ಸರಿ 2 ವಿಡಿಯೋನು ಅಪ್ಲೋಡ್ ಮಾಡಿದೆ ನಾನು ಶಾರ್ಟ್ಸ್ ಅಲ್ಲಿ. ಯಾಕಂದ್ರೆ ಅದು ಒಂಥರ ಚೆನ್ನಾಗಿತ್ತಲ್ವಾ, 2ನು ಡಿಲೀಟ್ ಮಾಡಕ್ ಇಷ್ಟ ಆಗ್ಲಿಲ್ಲ. ಯಾವ್ದಾದ್ರು ಒಂದ್ ಹಾಕೋಣ ಅಂತ ಅನ್ಬಿಟ್ಟು ಮಾಡ್ಕೊಂಡಿದ್ದು. ಬಟ್ 2ನು ಅಪ್ಲೋಡ್ ಮಾಡಿದೀನಿ. ಅಷ್ಟು ಚೆನ್ನಾಗಿತ್ತು. ಈ ತರ ತೋಟದೊಳಗಡೆ ಇದ್ರೆ ಯಾರು ಖುಷಿ ಆಗಲ್ಲ ಹೇಳಿ. ಅದ್ರಲ್ಲೂ ಹೆಣ್ಮಕ್ಳಿಗಂತೂ ಈ ತರ ನೋಡಕ್ಕೆ ತುಂಬಾನೇ ಖುಷಿ ಆಗುತ್ತೆ. ನನಗ್ ಮಾತ್ರ ಅಲ್ಲ, ಎಲ್ಲಾ ಹೆಣ್ಮಕ್ಳಿಗೂನು ಇದೇ ತರ ಆಗುತ್ತೆ. ಇನ್ನ ಹೋಗ್ತಿದ್ದಂಗೆ ಸನ್‌ಫ್ಲವರ್ಸ್ ಎಲ್ಲ ನೋಡ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ರೀಚ್ ಆದ್ವಿ. ಚಾಮುಂಡಿ ಬೆಟ್ಟಕ್ಕೆ ರೀಚ್ ಆಗ್ತಿದ್ದಂಗೆನೆ ಈ ಫ್ಲವರ್ಸ್ ನೋಡಿದ್ರೆ ಅದು ಒಂಥರ ಎಲ್ಲೂ ಸಿಗಲ್ಲ ಇದು ಬೇರೆ ಟೆಂಪಲ್. ಚಾಮುಂಡಿ ಬೆಟ್ಟಕ್ಕೆ ರೀಚ್ ಆದ್ವಿ. ಮಕ್ಳೆಲ್ಲ ನಿದ್ದೆ ಮಾಡ್ತಾ ಇದ್ರು. ಅವರು ನಾವ್ ಎಲ್ಲಿ ಸ್ಟಾಪ್ ಕೊಟ್ಟು ಎಬ್ರಿಸ್ತೀವಿ ಅಲ್ಲೆಲ್ಲ ಎದ್ದಿ ಬರ್ತಾ ಇದ್ರು. ನನ್ ಮಗ ಅಂತೂ ಫುಲ್ ಸ್ಟ್ರೈನ್ ಆಗ್ಬಿಟ್ಟಿದ್ದ. ಬಟ್ ಸ್ವಲ್ಪ ಹೊತ್ತು ಅವ್ನು ಎಲ್ಲೂ ಅಳ್ಳಿಲ್ಲ. ಅದೊಂದು ನನ್ಗೆ ಖುಷಿ ಆಯ್ತು. ಹತ್ಬಿಟ್ಟಿದ್ರೆ ನನ್ಗೆ ಎಲ್ಲೂ ನೋಡಕ್ ಆಗ್ತಿರ್ಲಿಲ್ಲ. ಮಕ್ಳು ಹತ್ಬಿಟ್ರೆ ಇರಿಟೇಷನ್ ಆಗ್ಬಿಡುತ್ತೆ ಅಲ್ವಾ, ಹಂಗಾಗಿ ಸ್ವಲ್ಪ ಎತ್ಕೊಂಡೇ ಓಡಾಡ್ಬೇಕಲ್ವಾ. ಎಲ್ಲೋದ್ರೂ ನಾವು ಸ್ವಲ್ಪ ವಾಕ್ ಮಾಡ್ಲೇಬೇಕು. ಗಾಡಿನ ಒಂದ್ ಕಡೆ ಪಾರ್ಕ್ ಮಾಡಿರ್ತಾರೆ, ಅಲ್ಲಿಂದ ನಾವು ಪಾರ್ಕಿಂಗ್ ಇಂದ ನಡ್ಕೊಂಡು ಹೋಗ್ಬೇಕಲ್ವಾ. ಸೊ ಹಂಗಾಗಿ ಅಲ್ಲಿ ಸ್ವಲ್ಪ ನನ್ಗೆ ಕಷ್ಟ ಆಗ್ತಿತ್ತು. ಪ್ರಣೀನ ನನ್ನ ಫ್ರೆಂಡ್ಸು ಕರ್ಕೊಂಡು ಹೋಗ್ತಾ ಇದ್ರು. ಅವನೇನ್ ನನ್ಗೆ ತೊಂದ್ರೆ ಆಗ್ಲಿಲ್ಲ. ಅವ್ರ ಕೈ ಹಿಡ್ಕೊಂಡೇ ಕರ್ಕೊಂಡು ಹೋಗ್ತಿದ್ರು. ಯಾಕಂದ್ರೆ ನನ್ ಮಗು ಇವ್ನ ಎತ್ಕೊಂಡಿದ್ನಲ್ಲ. ಸೊ ಹಂಗಾಗಿ ನನ್ನ ಫ್ರೆಂಡ್ಸೇ ಅವ್ರನ್ನ ಎಲ್ಲ ಕಡೆನೂ ಅವನ ಪ್ರಣೀನ ಕರ್ಕೊಂಡು ಹೋಗ್ತಾ ಇದ್ರು. ಅವ್ನು ನನ್ನ ಮಾತು ಕೇಳೋದೇ ಇಲ್ಲ. ಅವನು ಓಡಿ ಹೋಗ್ತಿದ್ದ. ಈ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಿದ್ದಂಗೆ ಒಂಥರ ನಾವ್ ಯಾವ್ದೇ ಟೆಂಪಲ್ಗೆ ಹೋಗ್ಲಿ ನಮ್ಗೆ ಅದು ವೈಬ್ರೇಷನ್ನೇ ಚೇಂಜ್ ಆಗುತ್ತೆ, ಮನ್ಸು ಚೇಂಜ್ ಆಗ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಫೀಲ್ ಕೊಡುತ್ತೆ. ಮತ್ತೆ ಈ ಆಷಾಢ ಟೈಮಲ್ಲಿ ನಿಜವಾಗ್ಲೂ ದರ್ಶನ ಮಾಡೋಕ್ಕಾಗಲ್ಲ. 2000 ರುಪೀಸ್ ಟಿಕೆಟ್ ಅಂತ ಹೇಳ್ತಿದ್ರಲ್ಲ, ಇವಾಗ ಕಡಿಮೆ ಮಾಡಿದ್ದಾರೆ. 1000 ರುಪೀಸ್ದು ಇದೆ, 200 ರುಪೀಸ್ದು ಇದೆ, 50 ರುಪೀಸ್ದು ಇದೆ. ಇನ್ನು ಈ ಟೈಮಲ್ಲಿ ಹೋಗಿದ್ವಲ್ಲ ಅದಕ್ಕೆ ಆ ಪ್ರೈಸ್ ಇತ್ತು. ಇನ್ನು ಆಷಾಢ ಸ್ಟಾರ್ಟ್ ಆದ್ಮೇಲೆ 2000 3000 ಅಂತ ಹೇಳ್ತಿದ್ದಾರೆ. ಇನ್ನು ಸರಿಯಾಗಿ ಗೊತ್ತಿಲ್ಲ. ಅವಾಗಂತೂ ಫ್ರೀ ದರ್ಶನ ಇರುತ್ತೆ. ಮತ್ತೆ ಟಿಕೆಟ್ ಅಷ್ಟೇ 200 50 ರುಪೀಸ್ ಯಾವ್ದು ಇರಲ್ಲ. ಆಗ ದರ್ಶನ ಮಾಡೋದಂತೂ ತುಂಬಾನೇ ಕಷ್ಟ. ನಾವ್ ಇವಾಗ ಹೋಗಿದ್ದೆ ಬೆಟರ್ ಆಗೋಯ್ತು ಅಂತಾನೆ ಹೇಳ್ಬೋದು. ನಾವು ಈ ಟಿಕೆಟ್ ತಗೊಂಡ್ ಹೋಗಿದ್ರು ತುಂಬಾನೇ ರಶ್ ಇತ್ತು. ಅದ್ರಲ್ಲೂ ನನ್ನ ಫ್ರೆಂಡ್ಸ್ ಸ್ವಲ್ಪ ಜನ, ಅವ್ರಿಗೆ ಪಾಪ ನಾವು ಹೇಳಲೇ ಇಲ್ಲ. ನಾವು ಹಿಂದೆ ಉಳ್ಕೊಂಡ್ವಿ. ಅದು ಆ ರಶ್ನ ನೋಡ್ಬಿಟ್ಟು ಇಲ್ಲ ಅಂದ್ರೂ 2 ಅವರ್ಸ್ ಆಗುತ್ತೆ ಅಂತ ಅನ್ಕೊಂಡು ನಾವು ಫ್ರೀ ದರ್ಶನಕ್ಕೆ ನಿಂತ್ಕೊಂಡ್ಲಿಲ್ಲ. ಯಾಕಂದ್ರೆ ಮಕ್ಳನ್ನ ಎತ್ಕೊಂಡು ಅಷ್ಟು ದೂರ ನಿಂತ್ಕೊಂಡು ಹೋಗಕ್ಕಾಗಲ್ಲ ಅಂತ ಅನ್ಬಿಟ್ಟು ನಾವು ಟಿಕೆಟ್ ತಗೊಂಡು ನಾನು ಮತ್ತೆ ನನ್ನ ಫ್ರೆಂಡ್ ಲಾವಣ್ಯ ಇಬ್ರು ಒಳಗಡೆ ಹೋದ್ವಿ. ಸ್ವಲ್ಪ ನಮ್ಗೆ ಬೇಗನೆ ದರ್ಶನ ಆಯ್ತು. ಈ ಮಕ್ಳು ಇರ್ಲಿ ಇಲ್ದೆ ಹೋಗ್ಲಿ, ಈ ತರ ಟೆಂಪಲ್ಗಳಿಗೆ ಹೋಗಕ್ಕೆ ನಮ್ಗೆ ನಿಂತ್ಕೊಳ್ಳಕ್ಕೆ ಆದ್ರೆ ಮಾತ್ರ ಹೋಗ್ಬೇಕು. ಇಲ್ಲಾಂದ್ರೆ ಹೊರಗಡೆಯಿಂದನೂ ಕೈ ಮುಕ್ಕೊಂಡು ಬರ್ಬೇಕು. ಇಷ್ಟು ದೂರ ಹೋಗಿದ್ದೀವಲ್ಲ, ಒಳಗಡೆ ಹೋಗೋಣ ಅಂತ ಅನ್ಬಿಟ್ಟು ಹೋಗಿದ್ದು. ಬಟ್ ಎಲ್ಲೇ ನಾವು ಕೈ ಮುಗಿದ್ರು ತಾಯಿ ನಮ್ಮನ್ನ ನೋಡ್ತಾಳಲ್ವಾ, ಆ ತರ ಫೀಲು ನಂದು. ಇನ್ನು ದರ್ಶನ ಎಲ್ಲ ಮಾಡ್ಕೊಂಡು ಬಂದು ಕುತ್ಕೊಂಡ್ವಿ. ಮತ್ತೆ ನನ್ಗೆ ಅಲ್ಲಿ ಒಂದ್ ಖುಷಿ ಆಗಿದ್ದೇನು ಅಂತ ಅಂದ್ರೆ, ಒಳಗಡೆ ಹೋಗಿದ ತಕ್ಷಣನೇ ನಾನು ಯಾವಾಗಲೂ ಸುಮ್ಮನೆ ಎಲ್ಲಿ ಟೆಂಪಲ್ಗೆ ಹೋದ್ರು ಬೇಗ ನುಗ್ಗಿ ಹಾಕ್ಬಿಡ್ತಾರೆ. ದೇವ್ರನ್ನ ಸರಿಯಾಗಿ ನೋಡೋಕ್ಕೆ ಆಗ್ತಿರ್ಲಿಲ್ಲ. ದೇವ್ರನ್ನ ಕಣ್ಣು ತುಂಬ ನೋಡ್ಕೊಂಡೆ. ಅಲ್ಲಿ ಬರಬೇಕಾದ್ರೆ ಅವರು ಮಲ್ಲಿಗೆ ಹೂವೇ ಕೊಟ್ಟರು. ನನಗೆ ತುಂಬಾ ಖುಷಿ ಆಯಿತು. ಬಳೆ ಅದೆಲ್ಲ ನನಗೆ ಸಿಕ್ಕಿದ್ದು ಟೆಂಪಲಲ್ಲಿ. ಇನ್ನೂ ಸ್ವಲ್ಪ ಫೀಲು ಚೆನ್ನಾಗಿ ಕೊಡ್ತು ಅಂತಲೇ ಹೇಳ್ಬೋದು. ಮತ್ತು ನಮ್ಮ ಲಾವಣ್ಯಂಗೂ ಅದೆಲ್ಲ ಕೊಟ್ಟರು. ಅವಳಿಗೂ ತುಂಬಾ ಖುಷಿ ಆಯಿತು. ಅಲ್ಲ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಪ್ರಸಾದ ಎಲ್ಲ ತಗೊಂಡು. ಯಾಕಂದರೆ ನನ್ನ ಫ್ರೆಂಡ್ಸು ಎಲ್ಲ ಇನ್ನೊಂದು ಲೈನಲ್ಲಿ ಇದ್ರಲ್ವ, ಅವರೆಲ್ಲ ಬರೋವರೆಗೂ ನಾವು ವೆಯ್ಟ್ ಮಾಡಿಕೊಂಡು ಒಂದಷ್ಟು ಫೋಟೋ ತಗೊಂಡು ಅಲ್ಲೂ ಎಲ್ಲ ಕಡೆ ನೋಡಿಕೊಂಡು ಮಹಿಷಾಸುರನ ಹತ್ರನೂ ಎಲ್ಲ ಹೋಗಿ ನನ್ನ ಮಕ್ಳಿಗೆ ಎದುರಿಸ್ತಾ ಇದ್ದೆ. ನಾನು ನೋಡು ಹಾವು ಇಟ್ಕೊಂಡಿದ್ದಾರೆ, ಈ ಥರ ಎಲ್ಲ ಇಟ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು, ಇದೇ ಥರ ಗೊಗ್ಗಯ್ಯ ಬರುತ್ತಂತ ಎದುರಿಸ್ಕೊಂಡು ಅವ್ನು ಬರೀ ಗೊಗ್ಗಯ್ಯ ಅಂತ ಹೇಳ್ತಾ ಇದ್ದ ಅವನು. ಅದನ್ನೆಲ್ಲ ಎಂಜಾಯ್ ಮಾಡಿಕೊಂಡು ಅವ್ರು ಬರೋಷ್ಟರಲ್ಲಿ ನಾನು ಇದನ್ನೆಲ್ಲ ನೋಡ್ಕೊಂಡು ಬಂದೆ. ಅವ್ರು ಪಾಪ ಹೋಗಿಲ್ಲ ಈ ಪ್ಲೇಸ್ಗೆಲ್ಲ. ಅವರು ಟೆಂಪಲ್ ದೇವ್ರ ದರ್ಶನ ಆದಮೇಲೆ ಊಟಕ್ಕೆ ಹೋದ್ರು. ನಾನು ಪ್ರಸಾದಕ್ಕೆ ನಿಂತ್ಕೊಂಡೆ. ಬಟ್ ಊಟ ಮಾಡೋಕ್ಕಾಗಲಿಲ್ಲ. ಮಕ್ಕಳು ಸ್ವಲ್ಪ
ಕಿರಿಕಿರಿ ಮಾಡ್ತಿದ್ರು ಅಂದ್ಬಿಟ್ಟು ನಾನು ಹೊರಗಡೆ ಬಂದ್ಬಿಟ್ಟೆ. ಅವರೆಲ್ಲ ಪ್ರಸಾದ ತಿನ್ಕೊಂಡು ಆಮೇಲೆ ಬಂದರು. ಆ ಚಾಮುಂಡಿ ಬೆಟ್ಟದಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಅಂದರೆ ನಮಗೆ ಅಲ್ಲಿ ಯಾವುದೇ ಹೆಣ್ಣು ದೇವ್ರಿಗೋಗ್ಲಿ ತುಂಬ ಒಂಥರ ವೈಬ್ರೇಷನ್ನು, ನಮಗೇನೋ ಒಂಥರ ಗೊತ್ತಿಲ್ಲದೇ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ನಮಗೆ. ನಾನು ಪ್ರತಿ ಸಲ ಹೇಳ್ದಂಗೆ ನಮ್ಮ ಹತ್ರ ಯಾರಿಗೂ ಹೇಳ್ಕೊಳಕ್ಕೆ ಆಗದೇ ಇರೋ ವಿಷಯನೆಲ್ಲ ಮನಸ್ಸಿಂದ ಹೊರಾಗ್ತೀವಿ ಟೆಂಪಲ್ಗಳಲ್ಲಿ. ಅದು ಒಂಥರ ನಮ್ಮ ಮನಸ್ಸಿಗೆ ಸಮಾಧಾನ. ಯಾವುದೇ ವಿಷಯನಾಗಲಿ ಮನಸ್ಸಲ್ಲಿ ಇಟ್ಕೊಂಡು ಕೊರಗೋದ್ರಿಂದ ತುಂಬ ನಮಗೆ ಮನಸ್ಥಿತಿ, ಆರೋಗ್ಯ ಎಲ್ಲನೂ ಹಾಳಾಗುತ್ತೆ. ಸೊ ಹಂಗಾಗಿ ನಾವು ಈ ಥರ ದೇವಸ್ಥಾನಕ್ಕೆ ಹೋದಾಗ, ನಮಗೆ ತುಂಬ ಬೇಜಾರಾದಾಗ ಟೆಂಪಲ್ಗಳಿಗೆ ಹೋದರೆ ನಿಮ್ಮ ಮನಸ್ಸಿಗೆ ನಿಜವಾಗ್ಲೂ ಎಷ್ಟು ಸಮಾಧಾನ ಸಿಗುತ್ತೆ ಅಂದರೆ ಅಷ್ಟು ಸಮಾಧಾನ ಸಿಗುತ್ತೆ. ನನಗೂ ಪ್ರತಿ ಸಲ ದೇವಸ್ಥಾನಕ್ಕೆ ಹೋದಾಗ ಈ ಅನುಭವಗಳು ಆಗುತ್ತೆ. ಇನ್ನು ಚಾಮುಂಡಿ ಬೆಟ್ಟದಲ್ಲಿ ನಾವು ದೇವ್ರ ದರ್ಶನ ಎಲ್ಲ ಆಯ್ತಲ್ವ, ಆಚೆ ಬಂದಿದ ತಕ್ಷಣ ತುಂಬ ಸುಸ್ತಾಯಿತು. ಈ ಕಬ್ಬಿನ ಜ್ಯೂಸ್ ಎಲ್ಲ ಕುಡ್ಕೊಂಡು ಅಲ್ಲೇ ಸುಮಾರು ಹೊತ್ತು ಇದ್ವಿ ಅಲ್ವಾ, ಅಲ್ಲೂ ಮಳೆ ಸ್ಟಾರ್ಟ್ ಆಗೋಯ್ತು. ಆ ಮಳೆ ಸ್ಟಾರ್ಟ್ ಆಗಿದ್ದಕ್ಕೂ ಅಲ್ಲೂ ಈ ಮಂಜಿನ ನೋಡ್ತಾ ಇದ್ವಿ. ಅಲ್ಲಿ ಸೇಮ್ ಚಾಮುಂಡಿ ಬೆಟ್ಟದಲ್ಲೂ ಅದೇ ಫೀಲ್ ಎಲ್ಲ ಕೊಡ್ತಾ ಇತ್ತು. ಮಂಜು ಹಿಮ ಎಲ್ಲ ಬೀಳ್ತಿರೋದು, ಅಲ್ಲಲ್ಲಿ ಮಳೆ ಬಿಟ್ಟು ಆ್ಯಕ್ಚುಲಿ ಈ ಟೈಮಲ್ಲಿ ಮಳೆ ಜಾಸ್ತಿನೇ ಆಗಬೇಕಿತ್ತು, ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ನಾವು ಕಡಿಮೆ ಫೀಲ್ ಮಾಡಿದ್ದು. ಬಟ್ ಇದ್ದಿದ್ರಲ್ಲಿ ಪರವಾಗಿಲ್ಲ ನೋಡಿ, ಅದೆಲ್ಲ ಮಂಜೇನೆ. ನಾವು ಲಾಸ್ಟಲ್ಲಿ ಇದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದು. ಇನ್ನು ಅದನ್ನೆಲ್ಲ ತೊಗೊಂಡು ಮಕ್ಳಿಗೆ ಏನಾದರೂ ಶಾಪಿಂಗ್ ಮಾಡಿಸ್ಬೇಕಲ್ವಾ, ಹೋಗ್ಬೇಕಾದ್ರೇ ಅವರು ಅದು ಕೊಡಿಸಿ ಇದು ಕೊಡಿಸಿ ಅಂತ ಕೇಳ್ತಾಯಿದ್ರು. ನಾವು ದೇವ್ರ ದರ್ಶನಕ್ಕೆಲ್ಲ ಅದನ್ನ ಹಿಡ್ಕೊಂಡು ಹೋಗೋಕ್ಕಾಗಲ್ಲ, ಆ ಕಡೆಯಿಂದ ಬಂದು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಅವ್ರಿಗೆ ಏನೇನು ಬೇಕು ಎಲ್ಲ ಕೊಡಿಸ್ಕೊಂಡು ಕರ್ಕೊಂಡು ಬಂದ್ವಿ. ನೆಕ್ಸ್ಟ್ ಚಾಮುಂಡಿ ಬೆಟ್ಟ ಮುಗಿದ್ಮೇಲೆ ಸ್ವಲ್ಪ ಚಾಮುಂಡಿ ಬೆಟ್ಟದಲ್ಲಿ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು. ಯಾಕಂದರೆ ಅವರು ದೇವ್ರ ದರ್ಶನ ಬರೋ ಅಷ್ಟರಲ್ಲೇ 3-4 ಅವರ್ಸ್ ಆಯಿತು ಅನಿಸುತ್ತೆ. ಅಲ್ಲಿವರೆಗೂ ನಾವು ಅಲ್ಲೇ ಇದ್ವಿ. ಅಲ್ಲೇ ಇದ್ದಿದ್ದು ಫೀಲು ಒಂಥರ ಚೆನ್ನಾಗಿತ್ತು. ಅದರಿಂದ ನಮಗೆ ಇನ್ನೊಂದು 2 ಪ್ಲೇಸ್ ಕವರ್ ಮಾಡೋಕ್ಕೆ ಆಗಲಿಲ್ಲ. ನಾವು ಬರೀ 7 ಪ್ಲೇಸ್ ಅಂದ್ಕೊಂಡಿದ್ದು 4 ಪ್ಲೇಸ್ ಆಯಿತು ಅಷ್ಟೇ. ಬಟ್ ನಾವು ಹೋಗಿದ್ದ ಪ್ಲೇಸಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ಚಾಮುಂಡಿ ಬೆಟ್ಟದಲ್ಲಿ ಬೇಜಾರಾಗೋ ಮಾತೇ ಇಲ್ಲ, ನೋಡೋಕ್ಕೆ ಎಷ್ಟೊಂದು ಚೆನ್ನಾಗಿದೆ. ಈ ಥರ ಶಾಪಿಂಗ್ ಮಾಡೋದನ್ನೆಲ್ಲ ನೋಡಿಕೊಂಡು ನನಗಂತೂ ಈ ಥರದ್ದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಬಟ್ ಎಲ್ಲ ನನ್ನ ಮಕ್ಳಿಗೆ ಕೊಡಿಸಿದ್ರೆ ಒಂದೇ ಸಲ ಅವರು ಮುರಿದಾಕ್ಬಿಡ್ತಾರೆ. ಆದ್ರೂ ಕಾರ್ಗಳು ಅವ್ರಿಗೆ ಏನೇನು ಬೇಕು ಕೊಡಿಸ್ದೆ, ಯಾಕಂದರೆ ಹಂಗೆ ಕರ್ಕೊಬರೋಕ್ಕಾಗಲ್ಲ ಅಲ್ವಾ. ಮಕ್ಳಿಗೆ ಏನು ಗೊತ್ತಾಗುತ್ತೆ, ಅವ್ರಿಗೆ ನೋಡಿದೆಲ್ಲ ಬೇಕು ಅಂತ ಅನಿಸುತ್ತೆ. ಸೊ ನಾವೆಲ್ಲೇ ಹೋದರೂ ಅವ್ರಿಗೆ ಏನಾದರೂ ಕೊಡಿಸ್ಕೊಂಡು ಕರ್ಕೊಬರ್ತೀನಿ, ಹಂಗೆ ಅಂತೂ ಬರಲ್ಲ. ಸೊ ಅದನ್ನೆಲ್ಲ ಕೊಡಿಸ್ಕೊಂಡು ನನಗೆ ಎಷ್ಟು ಚೆನ್ನಾಗಿ ಫೀಲ್ ಮಾಡಿದೆ ಅಂದರೆ ಟೆಂಪಲ್ನ, ಈ ಫೀಲಿಂಗು ನನಗೆ ಅಲ್ಲಿ ಕೊಡಲಿಲ್ಲ. ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ನಾವು ಬೇಗ ಬಂದುಬಿಟ್ವಲ್ಲ ಅದಕ್ಕೆ. ಬಟ್ ಚಾಮುಂಡಿ ಬೆಟ್ಟದಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬಾ ಖುಷಿ ಆಯಿತು. ನಿಮ್ಗೂ ಖುಷಿ ಆಗುತ್ತೆ ಈ ವಿಡಿಯೋ. ಚಾಮುಂಡಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಿ. ಆಷಾಢದಲ್ಲಿ ತುಂಬ ಎಲ್ಲ ಪೂಜೆಗಳಂತೂ ಚೆನ್ನಾಗಿರುತ್ತೆ, ಯಾಕಂದರೆ ದೇವಿ ಹುಟ್ಟಿದ ಟೈಮು ಅದು ಅಂತ ಹೇಳ್ತಾರೆ. ಸೊ ಹಂಗಾಗಿ ಆಷಾಢ ಶುಕ್ರವಾರಗಳಂತೂ ಜನ ಸಾಗರನೇ ಸೇರಿರುತ್ತೆ. ಇನ್ನೇನು ಆಷಾಢ ಸ್ಟಾರ್ಟ್ ಆಗುತ್ತೆ ಅವಾಗಂತೂ ಪ್ರತಿ ದಿನನೂ ತಾಯಿನ ನೋಡೋಕ್ಕೆ 2 ಕಣ್ಣು ಸಾಕಾಗಲ್ಲ, ಅಷ್ಟು ಅಲಂಕಾರಗಳು, ಅಷ್ಟು ಜನ, ಜಾತ್ರೆ ಇರುತ್ತೆ. ಇವಾಗ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು. ಅವಾಗಂತೂ ನೀವು ಫ್ರೀ ದರ್ಶನಕ್ಕೆ ನಿಂತ್ಕೊಂಡ್ರೆ ಬೆಳಗ್ಗೆ ಹೋದರೆ ಸಾಯಂಕಾಲವರೆಗೂ ಆಗೋಗುತ್ತೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಟಿಕೆಟ್ನ 2000 ಇಲ್ಲ 3000 ಮಾಡ್ತಾರೆ. ಸರಿಯಾಗಿ ಅದು ಕನ್ಫರ್ಮೇಷನ್ ಇಲ್ಲ ಎಷ್ಟು ಮಾಡ್ತಾರೆ ಅಂತ ಅಂದ್ಬಿಟ್ಟು. ಇನ್ನು ಬೆಟ್ಟದಿಂದ ಹತ್ಕೊಂಡು ಬರ್ತಾರಲ್ವ ಅವ್ರಿಗೆಲ್ಲ ಹಾಲು, ಮಜ್ಜಿಗೆ ಈ ಥರದ್ದೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಆ ಟೈಮಲ್ಲಿ. ಅದು ನಮಗೆ ಒಂಥರ ಖುಷಿ ಆಯಿತು, ಯಾಕಂದರೆ ಬೆಟ್ಟ ಹತ್ಕೊಂಡು ಬಂದು ತುಂಬ ಸುಸ್ತಾಗಿರ್ತಾರಲ್ವ, ಅವ್ರಿಗೆಲ್ಲ ಅದನ್ನು ಅರೇಂಜ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅಲ್ಲಿ ಗೊತ್ತಾಯಿತು. ಮತ್ತು ಚಾಮುಂಡಿಗೆ ಯಾಕೆ ಆಷಾಢ ಟೈಮಲ್ಲಿ ಇಷ್ಟೊಂದು ಮಹತ್ವ ಕೊಡ್ತಾರೆ, ಅದರಲ್ಲೂ ಶುಕ್ರವಾರ ಅಂದರೆ ಎಲ್ಲ ಹೆಣ್ದೇವ್ರಿಗೂ ಶುಕ್ರವಾರ ಮಂಗಳವಾರ ತುಂಬ ಪೂಜೆಗಳಿರುತ್ತೆ. ಸೊ ಹಂಗಾಗಿ ಈ ಆಷಾಢದಲ್ಲಿ ತಾಯಿ ಹುಟ್ಟಿರೋ ಟೈಮು ಅಂತ ಅಂದ್ಬಿಟ್ಟು ಅಲ್ಲಿ ಜನ ಸಾಗರನೇ ಸೇರುತ್ತೆ. ಅಲ್ಲಿ ಅಂದ್ಕೊಂಡಿದ್ದಾಗುತ್ತೆ ಆ ಟೈಮಲ್ಲಿ ಹೋದರೆ ಪೂಜೆಗಳು ಅಂತ ಅಂದ್ಬಿಟ್ಟು ಅಷ್ಟೇ. ನೀವೇನಾದರೂ ಆಷಾಢದಲ್ಲಿ ಹೋದರೆ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ. ಮಕ್ಕಳಿದ್ರೆ ಸ್ವಲ್ಪ ಹುಷಾರು, ರಶ್ ಅಂತೂ ತುಂಬ ಇರುತ್ತೆ, ಹೋಗಿರೋರಿಗೆ ಗೊತ್ತಿರುತ್ತೆ. ಇನ್ನು ಸನ್ಫ್ಲವರ್ ತೋಟದಲ್ಲಿ ಒಂದಷ್ಟು ಫೋಟೋಗಳನ್ನ ತಗೊಂಡಿದ್ವಿ. ಆ ಕ್ಲಿಪ್ಪಿಂಗ್ಸ್ ಎಲ್ಲ ಮಿಸ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಇಲ್ಲಿ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಇನ್ನೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಸ್ ಯೂಶುವಲ್ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ನನಗೆ ಖಂಡಿತ ಹೀಗೆ ಬೇಕು. ನೆಕ್ಸ್ಟ್ ವೀಡಿಯೋಗಳು ಮಾಡೋಕ್ಕೆ ನಮಗೂ ಸ್ವಲ್ಪ ಜೋಶ್ ಇರುತ್ತೆ. ಇಲ್ಲಾಂದರೆ ಅಯ್ಯೋ ಹೋಗು ಯಾರು ಮಾಡ್ತಾರೆ ಅಂತ ಅನಿಸ್ಬಿಡುತ್ತೆ. ಈ ಥರದ್ದೆಲ್ಲ ಇನ್ಫಾರ್ಮೇಟಿವ್ ವಿಡಿಯೋ ಏನಾದರೂ ಬೇಕು ಅಂದರೆ ನನ್ನ ಕತೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದು ನಿಮಗೂ ಯೂಸ್ ಆಗುತ್ತೆ, ಹೆಣ್ಮಕ್ಳು ಜೀವನ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ